will learn block diagram of a computer. As you know, how does the computer work? Yes, the basic function or basic functional components of computers are: first, it accepts data and program in the form of input and stores it into the memory unit, and when user require, then it retrieves the stored data and process the data and instruction given by the program and generates useful information and communicates information as output. These are functional components of computer. ಹೌದಾ? ಆತ್ಮೀಯ ವಿದ್ಯಾರ್ಥಿಗಳೇ, ಕಂಪ್ಯೂಟರ್ನ ಬೇಸಿಕ್ ಫಂಕ್ಷನ್ ಏನಂದ್ರೆ, ಸೊ ಅದು ಫಸ್ಟ್ ನಾವು ಕೊಡುವಂತಹ ಡೇಟಾನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ ಇನ್ಪುಟ್ ಆಗಿ, ಅದಾದ ಮೇಲೆ ಕೊಟ್ಟಿರುವಂಥ ಡೇಟಾನ ಮೆಮರಿ ಯೂನಿಟ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಿದ ಮೇಲೆ ಯಾವಾಗ ಯೂಸರ್ಗೆ ಬೇಕಾಗುತ್ತೆ ಆ ಟೈಮಲ್ಲಿ ಅದನ್ನ ಡೇಟಾನ ಅದೇನು ಮಾಡುತ್ತೆ, ಮೆಮರಿ ಯೂನಿಟ್ ಯೂಸರ್ಗೆ ಪ್ರೊವೈಡ್ ಮಾಡುತ್ತೆ. ಅಂಡ್ ಇವನ್ ಕೊಟ್ಟಿರೋಂಥ ಡೇಟಾ ಮೇಲೆ ಸಮ್ ಆಪರೇಷನ್ಸ್ ಅನ್ನು ಪರ್ಫಾರ್ಮೆನ್ಸ್ ಮಾಡಿ, ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ಆಪರೇಷನ್ಸ್ ನ ಪರ್ಫಾರ್ಮೆನ್ಸ್ ಮಾಡಿ ಅಲ್ಲಿಂದ ಏನು ಜನರೇಟ್ ಆಗಿರುತ್ತಲ್ಲ ಇನ್ಫಾರ್ಮೇಶನ್ ಅನ್ನ, ಸೊ ಆ ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ಯೂನಿಟ್ ಅಂದ್ರೆ ಔಟ್ಪುಟ್ ಡಿವೈಸಸ್ ಮುಖಾಂತರ ಯೂಸರ್ಗೆ ಏನು ಮಾಡುತ್ತೆ, ಇದು ಕಮ್ಯುನಿಕೇಟ್ ಮಾಡುತ್ತೆ. ಹೌದಾ? ಸೊ ಇದು ಬೇಸಿಕ್ ಫಂಕ್ಷನ್ ಆಯಿತು. ಅದೇ ನಾವು ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿಯಾಗಿ ಅದು ಫಂಕ್ಷನ್ ಆಗುತ್ತೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. This is a block diagram of computer. It contains total 5 units: input unit, memory unit, control unit, arithmetic and logic unit, and output unit. ಇಲ್ಲಿ 5 ವಿಧಗಳಾದಂತಹ ಯೂನಿಟ್ ಅನ್ನು ಒಳಗೊಂಡಿದೆ. ಯಾವಂದ್ರೆ ಇನ್ಪುಟ್ ಯೂನಿಟ್ ಅಂದ್ರೆ ಆಗಮನಾಂಗ ಸಾಧನ ಅಂತ ಕರೀತೀವಿ, ಅಂಡ್ ಮೆಮರಿ ಯೂನಿಟ್ ಅಂದ್ರೆ ಸ್ಮರಣಾಂಗ ಘಟಕ, ಕಂಟ್ರೋಲ್ ಯೂನಿಟ್, ಮತ್ತೆ ಎಎಲ್ಯು ಯೂನಿಟ್, ಅರ್ಥಮೆಟಿಕ್ ಮತ್ತು ಲಾಜಿಕ್ ಯೂನಿಟ್ ಅಂತ ಕರೀತೀವಿ. ಈ ಮೂರು ವಿಧಗಳನ್ನು ಒಳಗೊಂಡಿರುವಂತಹ ಘಟಕ ನಾವು ಏನಂತ ಕರೀತೀವಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಕೇಂದ್ರೀಯ ಸ್ಮರಣಾಂಗ ಘಟಕ. ಅಂಡ್ ಇಲ್ಲಿ ಇನ್ನೊಂದು ವಿಧವಾದಂತಹ ಯೂನಿಟ್ ಆಗಿರುತ್ತೆ ಔಟ್ಪುಟ್ ಯೂನಿಟ್. ಇದನ್ನ ನಾವು ನಿರ್ಗಮನಾಂಕ ಸಾಧನ ಅಂತ ಹೇಳಿ ಕರೀತೀವಿ. ಸೊ ಇಲ್ಲಿ ಈಚ್ ಯೂನಿಟ್ ಯಾವ ಫಂಕ್ಷನ್ ಅನ್ನ ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. The first one is input unit. Input unit is hardware component of the system and is used to feed the data into a system, or that allows the user to enter data and instructions into a system, and it converts the given data into a machine code because the system understands only machine language, that is in the form of binary number 0 and 1. Okay, input unit ಅಂದ್ರೆ ಇನ್ಪುಟ್ ಯೂನಿಟ್ ಅಲ್ಲಿ ನಾವು ಯೂನಿಟ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಡೇಟಾನ ಸಿಸ್ಟಮ್ ಗೆ ಪ್ರೊವೈಡ್ ಮಾಡಬೇಕಂತಂದ್ರೆ ನಾವು ಇಂಟರ್ಮೀಡಿಯೇಟ್ ಆಗಿ ಯೂಸ್ ಮಾಡುವಂತ ಡಿವೈಸ್ ನಾವು ಏನು ಕರಿತೀವಿ, ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ನಾವು ಡೇಟಾನ ನಾವು ಸಿಸ್ಟಮ್ಗೆ ಕೊಡಬೇಕು ಅಂತಂದ್ರೆ ನಾವಲ್ಲಿ ಕೀಬೋರ್ಡ್ ಅನ್ನ ಯೂಸ್ ಮಾಡ್ತೀವಿ. ಅಂದಾಗ ಕೀಬೋರ್ಡ್ ಅನ್ನೋದು ಏನಾಗುತ್ತೆ, ಒಂದು ಇನ್ಪುಟ್ ಡಿವೈಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದನ್ನ ನಾವು ಇನ್ಪುಟ್ ಯೂನಿಟ್ ಅಂತ ಕರಿತೀವಿ. ಆಮೇಲೆ ಕೊಟ್ಟಿರುವಂತಹ ಡೇಟಾನ ಅದೇನ್ ಮಾಡುತ್ತೆ, ಮಷಿನ್ ಕೋಡಿಗೆ ಅಂದ್ರೆ ಬೈನರಿ ನಂಬರ್ 0 ಮತ್ತು 1 ಗೆ ಕನ್ವರ್ಟ್ ಮಾಡುತ್ತೆ. ಯಾಕಂದ್ರೆ ಸಿಸ್ಟಮಿಗೆ ಮಷಿನ್ ಕೋಡ್ ಅಂದ್ರೆ ಬೈನರಿ ನಂಬರ್ ಅಷ್ಟೇ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹ್ಯೂಮನ್ ಲ್ಯಾಂಗ್ವೇಜ್ ಅದಕ್ಕೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ಕೊಟ್ಟಿರುವಂತಹ ದತ್ತಾಂಶ ಅಂದ್ರೆ ಡೇಟಾನ ಬೈನರಿ ಫಾರ್ಮೇಷನ್ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸಪೋಸ್ ಯು ಎಂಟರ್ ದಿ ಕ್ಯಾರೆಕ್ಟರ್ ಎ ಅನ್ನೋ ಒಂದು ಅಲ್ಫಾಬೆಟ್ ಅನ್ನು ಕೀಬೋರ್ಡ್ ಇಂದ ನೀವು ಎಂಟರ್ ಮಾಡಿದ್ರೆ, ಸೊ ಸಿಸ್ಟಮ್ಗೆ ಇದು ಕ್ಯಾರೆಕ್ಟರ್ ಅಂದ್ರೆ ಈ ಅಲ್ಫಾಬೆಟ್ ಎ ಅನ್ನೋದು ಹೇಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ. ಈಗ ನೀವು ಎ ಅನ್ನೋ ಕ್ಯಾರೆಕ್ಟರ್ ಅನ್ನು ನೀವು ಎಂಟರ್ ಮಾಡಿದ್ರೆ, ಸೊ ಅದನ್ನ ಹೇಗೆ ರೀಡ್ ಮಾಡಿದ್ರೆ ಆಸ್ಕಿ ಕೋಡ್, ಇದರ ರಿಲೇಟೆಡ್ ಇರುವಂತಹ ಆಸ್ಕಿ ಕೋಡ್ ಅನ್ನ ರೀಡ್ ಮಾಡುತ್ತೆ. ಸೊ ಎ ಕ್ಯಾರೆಕ್ಟರ್ ರಿಲೇಟೆಡ್ ಆಸ್ಕಿ ಕೋಡ್ ಯಾವುದು, 65. ಓಕೆ, then it is converted into the binary form. How? ಆಸ್ಕಿ ಕೋಡ್ ಯಾವ ರೀತಿಯಾಗಿ ಬೈನರಿಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ, ಸೊ ಎ ಅಂದ್ರೆ
ASCII code 65. ಸೊ ಆ 65 ನ ನಾವು 2 ರಿಂದ ಡಿವೈಡ್ ಮಾಡಬೇಕು. ಯಾಕೆ 2 ರಿಂದ ಡಿವೈಡ್ ಮಾಡಬೇಕಂದ್ರೆ ಬೈನರಿ ನಂಬರ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಬೈನರಿ ಅಂತಂದ್ರೆ 2 ಅಂದ್ರೆ only contains two numbers, that is 0 and 1. That's why it is called as binary number. So 2 ಇಂದ ಡಿವೈಡ್ ಮಾಡಿ 2 3s are 6, 2 2s are 4, remainder ಏನಾಯ್ತು 1. Next 2 1s are 2, 2 6 are 12, remainder 0. ಇಲ್ಲಿ 0 ಬಂದ್ರೆ remainder 32 ಕಂಪ್ಲೀಟ್ ಆಗಿ 2 ಇಂದ ಡಿವೈಡ್ ಆಗುತ್ತೆ. ಸೊ ಅದಕ್ಕೆ remainder 0 ಬರುತ್ತೆ. Next 2 8s are 16, remainder 0. 2 4s are 8, remainder 0. 2 2s are 4, remainder 0. 2 1s are 2, remainder 0. Yes. Then the converted binary number of 65 is, it reads from down to up. Down to up. 1 0 0 0 0 0 1. 1 0 0 0 0 0 1. Then the A converted binary or machine code is 1 0 0 0 0 0 1. So ಈ ಕೋಡ್ ಅನ್ನು ಜನರೇಟ್ ಆದಾಗ ಸಿಸ್ಟಮ್ ಗೆ ಏನು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಟ್ಸ್ a character. yes, ಈ ರೀತಿಯಾಗಿ ಇನ್ಪುಟ್ ಯೂನಿಟ್ ಏನು ಮಾಡುತ್ತೆ, ಫಂಕ್ಷನ್ ಅನ್ನು ಮಾಡುತ್ತೆ. ನೆಕ್ಸ್ಟ್ ಯೂನಿಟ್ is central processing unit. okay, ಕೇಂದ್ರೀಯ ಸ್ಮರಣಾಂಕ ಘಟಕ. ಸೊ ಇಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಮೆಮರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. The central processing unit is part of the computer and it reads data and executes program instructions. That's why it is known as brain of the computer and takes all major decisions and makes all sorts of calculations and directs the computer function by activating and coordinating the operations. Okay, and contains 3 types of unit: memory unit, control unit and ALU unit. The central processing unit ಏನು ಮಾಡುತ್ತೆ ಅಂದ್ರೆ ಇದನ್ನ ನಾವು ಸಿಸ್ಟಮ್ ಒಂದು ಪಾರ್ಟ್ ಅಂತ ಕರೀತೀವಿ. ಸೊ ಇಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಒಂದು ಮೆಮರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ALU ಯೂನಿಟ್. ಸೊ ಇದು ಕೊಟ್ಟಿರುವಂತ ಡೇಟಾನ ರೀಡ್ ಮಾಡೋದಲ್ಲದೆ ಮತ್ತೆ ಕಂಪ್ಯೂಟರಿಗೆ ಯಾವ ರೀತಿಯಾದಂತಹ ಫಂಕ್ಷನ್ ಅನ್ನ ಮಾಡಬೇಕು, ಕೊಟ್ಟಿರುವಂತಹ ಡೇಟಾ ಮೇಲೆ ಅನ್ನೋದನ್ನ ಕೂಡ ಅದೇನು ಮಾಡುತ್ತೆ, ಡೈರೆಕ್ಷನ್ ಕೊಡುತ್ತೆ. ಅಷ್ಟೇ ಅಲ್ಲ, ಕೊಟ್ಟಿರುವಂತಹ ಫಂಕ್ಷನ್ ಅನ್ನ ಒಂದಾದ್ಮೇಲೆ ಒಂದಾಗಿ ಅದನ್ನ ಏನು ಮಾಡುತ್ತೆ, ಪ್ರಾಪರ್ ವೇ ಅಲ್ಲಿ ಅಂದ್ರೆ ಒಂದು ಸೀಕ್ವೆನ್ಸ್ ಅಲ್ಲಿ ಅದನ್ನ ಏನು ಮಾಡುತ್ತಾ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. We'll see each unit how it works. First one is storage unit, right? Memory unit. Memory unit is also known as storage device which is used to store data and instructions. Yes, memory unit ಅನ್ನು ಎಲ್ಲಿ ಯೂಸ್ ಮಾಡ್ತೀರಾ ನಾವು, ಕೊಟ್ಟಿರುವಂತಹ ಡೇಟಾನ ಮತ್ತು ಇನ್ಸ್ಟ್ರಕ್ಷನ್ಸ್ ಅನ್ನ ಒಂದು ಪ್ಲೇಸ್ ನಲ್ಲಿ ಅಂದ್ರೆ ಒಂದು ಲೊಕೇಶನ್ ಅಲ್ಲಿ ಸ್ಟೋರ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ. ಸೊ ಅಲ್ಲಿ ನಾವು 2 ವಿಧಗಳನ್ನು ನೋಡ್ತೀವಿ. ಒಂದು ಪ್ರೈಮರಿ ಸ್ಟೋರೇಜ್ ಡಿವೈಸ್, ಇನ್ನೊಂದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್. Primary storage is also known as main memory which stores data, instructions, intermediate result and output temporarily before it is sent into the output device. So primary storage ಏನು ಮಾಡುತ್ತೆ, ಕೊಟ್ಟಿರುವಂತ ಡೇಟಾ ಆಗಿರಬಹುದು ಅಥವಾ ಯಾವುದೇ ಮಾಹಿತಿ ಆಗಿರಬಹುದು ಅಥವಾ ಪ್ರೊಸೆಸ್ ಆದಮೇಲೆ ಇಂಟರ್ಮೀಡಿಯೇಟ್ ಆಗಿ ಜನರೇಟ್ ಆಗಿರುವಂತಹ ವ್ಯಾಲ್ಯೂ ಆಗಿರಬಹುದು, ಆಮೇಲೆ ಅಥವಾ ಫೈನಲಿ ಜನರೇಟ್ ಆಗಿರುವಂತಹ ಔಟ್ಪುಟ್ ಇರಬಹುದು. ಸೊ ಇದೆಲ್ಲ ನಾವು ಏನು ಮಾಡುತ್ತೆ, ತಾತ್ಕಾಲಿಕವಾಗಿ ಒಂದು ಮೆಮರಿ ಲೊಕೇಶನ್ ಅಲ್ಲಿ ಏನು ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಸೊ ಅದು ಪ್ರೈಮರಿ ಸ್ಟೋರೇಜ್ ಡಿವೈಸ್. ನೆಕ್ಸ್ಟ್
storage device. The secondary storage devices are called as auxiliary storage devices, and these devices are used to store data permanently for longer use. So ಏನು ಮಾಡಿದ್ರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಕೂಡ ನಾವು ಅದನ್ನ ಆಕ್ಸಿಲರಿ ಅಂದ್ರೆ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್. ಎದಕ್ಕೆ ನಾವು ಅದು ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ ಅಂತಂದ್ರೆ ನಾವು ಎಕ್ಸ್ಟರ್ನಲ್ ಆಗಿ ಡಿವೈಸಸ್ ಅನ್ನ ಕನೆಕ್ಟ್ ಮಾಡಿ ಅದರಲ್ಲಿ ಡೇಟಾನ ಸ್ಟೋರ್ ಮಾಡ್ತೀವಿ. ಸೊ ಕನೆಕ್ಟ್ ಮಾಡಿ ನಾವು ಸ್ಟೋರ್ ಮಾಡುವಂತಹ ಡಿವೈಸ್ ಏನಂತ ಕರಿತೀವಿ ನಾವು ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್ ಅಥವಾ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ. ಸೊ ಈ ಡಿವೈಸ್ ಅದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಕೊಟ್ಟಿರುವಂತಹ ಮಾಹಿತಿ ಆಗಿರ್ಬೋದು ಅಥವಾ ಡೇಟಾ ಆಗಿರ್ಬೋದು, ಸೊ ಯಾವುದೇ ಇನ್ಫಾರ್ಮೇಶನ್ ಇರ್ಬೋದು, ಸೊ ಅದನ್ನ ನಾವು ಲಾಂಗರ್ ಪೀರಿಯಡ್ ವರೆಗೂ ಏನು ಮಾಡ್ಬೋದು ಪರ್ಮನೆಂಟ್ ಅಂದ್ರೆ ಶಾಶ್ವತವಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಅದಕ್ಕೆ ಯೂಸ್ ಆಗುವಂತಹ ಸ್ಟೋರೇಜ್ ಅವರಿಗೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಎಕ್ಸಾಂಪಲ್ ಪ್ರೈಮರಿ ಸ್ಟೋರೇಜ್ ಡಿವೈಸ್ ಎಕ್ಸಾಂಪಲ್ ಅಂತಂದ್ರೆ ರ್ಯಾಮ್, ರಾಮ್ ಅಂತ ಎರಡು ಟೈಪ್ ಆದಂತಹ ಸ್ಟೋರೇಜ್ ಡಿವೈಸಸ್ ಬರ್ತವೆ. ಸೊ ಎರಡು ಟೈಪ್ ಆದಂತಹ ಸ್ಟೋರೇಜ್ ಡಿವೈಸಸ್ ಅನ್ನು ನಾವು ಪ್ರೈಮರಿ ಸ್ಟೋರೇಜ್ ಡಿವೈಸಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ರ್ಯಾಮ್ ಅಂಡ್ ರಾಮ್. ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮರಿ. ರ್ಯಾಮ್ ಮತ್ತೆ ರಾಮ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟರ್ ಕ್ಲಾಸಸ್ ಅಲ್ಲಿ ನಾವು ನೋಡೋಣ. ಸೊ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಎಕ್ಸಾಂಪಲ್ಸ್ ಅಂದ್ರೆ ಪೆನ್ ಡ್ರೈವ್, ಸಿಡಿ, ಡಿವಿಡಿ, ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್, ಆಮೇಲೆ ಮೆಮರಿ ಕಾರ್ಡ್, ಈ ತರ ಇರುವಂತಹ ಡಿವೈಸಸ್ ಎಲ್ಲ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಡಿವೈಸಸ್ ಅನ್ನ ನಾವು ಏನು ಮಾಡ್ತೀವಿ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತೀವಿ, ಹೌದಾ? ಸೊ ಅದಕ್ಕೋಸ್ಕರ ನಾವು ಆಕ್ಸಿಲರಿ ಮೆಮರಿ ಡಿವೈಸಸ್ ಅಥವಾ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಯೂನಿಟ್ ಈಸ್ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ALU ಯೂನಿಟ್. ಸೊ ಇಲ್ಲಿ ALU, A ಸ್ಟ್ಯಾಂಡ್ಸ್ ಅರ್ಥಮೆಟಿಕ್, L ಸ್ಟ್ಯಾಂಡ್ಸ್ ಲಾಜಿಕ್. ಅಂದ್ರೆ ಇಲ್ಲಿ ಎರಡು ರೀತಿಯಾದಂತಹ ಆಪರೇಷನ್ಸ್ ಅನ್ನ ಪರ್ಫಾರ್ಮೆನ್ಸ್ ಮಾಡುತ್ತೆ. ಒಂದು ಅರ್ಥಮೆಟಿಕ್ ಆಪರೇಷನ್ಸ್, ಇನ್ನೊಂದು ಲಾಜಿಕ್ ಆಪರೇಷನ್ಸ್. ಅರ್ಥಮೆಟಿಕ್ ಆಪರೇಷನ್ಸ್ ಲೈಕ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, division and modulus. Okay, logical operations like logical and, logical or and logical not operations anta karitivi. So it performs arithmetic and logical operations, and arithmetic operations results in some values. It is in the form of integer value or floating point value, nothing but decimal value. Logical operations results in true or false. So ಕೊಟ್ಟಿರುವಂತಹ ವ್ಯಾಲ್ಯೂ ಬೇಸ್ ಮೇಲೆ ಏನಾದ್ರೆ ಟ್ರೂ ಅಥವಾ ಫಾಲ್ಸ್ ಅನ್ನೋ ಒಂದು ಔಟ್ಪುಟ್ ಅನ್ನ ಜನರೇಟ್ ಮಾಡುತ್ತೆ. ಆಮೇಲೆ ಲಾಜಿಕ್ ಆಪರೇಷನ್ಸ್ ಎರಡು ವ್ಯಾಲ್ಯೂ ಮೇಲೆ ಅಷ್ಟೇ ಏನಾಗುತ್ತೆ ಆಪರೇಟ್ ಆಗುತ್ತೆ. ಆ ವ್ಯಾಲ್ಯೂಸ್ ಯಾವ ಅಂದ್ರೆ 0 and 1, nothing but binary numbers. And when you given the data to the system to perform some task, yes, then the task is done in ALU unit and it generates intermediate value after the processing the data, and then the ALU sends the intermediately generated value to the memory unit. Okay, so ಏನು ಮಾಡಿದ್ರಿ ALU unit ಕೊಟ್ಟಿರುವಂತಹ ದತ್ತಾಂಶ ಅಂದ್ರೆ ಡೇಟಾ ಅನ್ನ ಮೇಲೆ ಫಂಕ್ಷನ್ ಯಾವುದೇ ರೀತಿಯಾದಂತಹ ಒಂದು ಫಂಕ್ಷನ್ ಅನ್ನ ಪರ್ಫಾರ್ಮೆನ್ಸ್ ಮಾಡಿ, ಸೊ ಅದರಿಂದ ಜನರೇಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಪುನಃ ಎಲ್ಲಿ ಅದನ್ನೇ ಕಳಿಸುತ್ತೆ ಮೆಮರಿ ಯೂನಿಟ್ಗೆ ಕಳಿಸುತ್ತೆ. ಅಲ್ಲಿ ಹೋಗಿ ಆ ಜನರೇಟ್ ಆಗಿರುವಂತಹ ಮಾಹಿತಿ ಪುನಃ ಅದು ಮೆಮರಿ ಯೂನಿಟ್ ಅಲ್ಲಿ ಸಮ್ ಲೊಕೇಶನ್ ಅಲ್ಲಿ ಏನಾಗುತ್ತೆ ಸ್ಟೋರ್ ಆಗುತ್ತೆ. ಓಕೆ, ಇದು ALU ಯೂನಿಟ್ ಫಂಕ್ಷನ್. Next, control unit. The control unit is major part. It is also called as nervous system of the computer. Okay, it coordinates and controls all hardware component operations, that is input unit, okay, output unit, memory unit and processor. So
ಸೊ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ, ಉಳಿದಿರುವಂತ ಯೂನಿಟ್ ಏನಿದಾವಲ್ಲ ಇನ್ಪುಟ್ ಯೂನಿಟ್ ಆಗಿರ್ಬೋದು, ಮೆಮರಿ ಯೂನಿಟ್ ಆಗಿರ್ಬೋದು, ಓಕೆ, ಪ್ರೊಸೆಸರ್ ಅಂದ್ರೆ ALU ಯೂನಿಟ್ ಆಗಿರ್ಬೋದು, ಮತ್ತೆ ಔಟ್ಪುಟ್ ಯೂನಿಟ್ ಆಗಿರ್ಬೋದು. ಈ ಎಲ್ಲ ಯೂನಿಟ್ದು ಫಂಕ್ಷನ್ ಆಗ್ತಿರ್ಬೇಕಾದಾಗ ಸೊ ಯಾವ ರೀತಿ ಕೋಆರ್ಡಿನೇಟ್ ಒಂದರಿಂದ ಒಂದು ಯೂನಿಟ್ಗೆ ಯಾವ ರೀತಿ ಕೋಆರ್ಡಿನೇಷನ್ ಆಗುತ್ತೆ ಪ್ಲಸ್ ಮತ್ತೆ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಸೊ ಅನ್ನೋ ಒಂದು ಎಲ್ಲಿಂದ ಪರ್ಫಾರ್ಮೆನ್ಸ್ ಆಗುತ್ತೆ, ಕಂಟ್ರೋಲ್ ಯೂನಿಟ್ ಇಂದ ಪರ್ಫಾರ್ಮೆನ್ಸ್ ಆಗುತ್ತೆ. ಮೀನ್ಸ್ ಇಟ್ ಕೋಆರ್ಡಿನೇಟ್ಸ್ ಅಂಡ್ ಕಂಟ್ರೋಲ್ಸ್ all hardware operations, that is input unit, output unit and memory unit and processor, nothing but ALU unit. The next one is output unit. The output unit is hardware component of the system which is used to display a generated information to the user by using the output devices. So input unit ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಸೊ ಜನರೇಟ್ ಆಗಿರುವಂತಹ ಔಟ್ಪುಟ್ ವ್ಯಾಲ್ಯೂನ ಅಂದ್ರೆ ಜನರೇಟ್ ಆಗಿರುವಂತಹ ಮಾಹಿತಿಯನ್ನು ಅಂದ್ರೆ ಇನ್ಫಾರ್ಮೇಷನ್ ಅನ್ನ ಯೂಸರಿಗೆ ಪ್ರೊವೈಡ್ ಮಾಡಲಿಕ್ಕೆ ಯೂಸ್ ಆಗುವಂತಹ ಡಿವೈಸಸ್ಗೆ ನಾವು ಏನಂತ ಕರಿತೀವಿ, ಔಟ್ಪುಟ್ ಯೂನಿಟ್ ಅಂದ್ರೆ ನಿರ್ಗಮನಾಂಗ ಸಾಧನಗಳು ಅಂತ ಕರಿತೀವಿ. ಸೊ ಇಲ್ಲಿ ಬರುವಂತಹ ಔಟ್ಪುಟ್ ಡಿವೈಸಸ್ ಅಂದ್ರೆ ಔಟ್ಪುಟ್ ಸಾಧನಗಳು ಯಾವ ರೀತಿ, ಮಾನಿಟರ್. ಸೊ ಮಾನಿಟರ್ ಎದಕ್ಕೆ ಯೂಸ್ ಮಾಡ್ತೀವಿ ಹೇಳಿ, ಜನರೇಟ್ ಆಗಿರುವಂತಹ ಔಟ್ಪುಟ್ ಅಥವಾ ಇನ್ಫಾರ್ಮೇಷನ್ ನಾವು ಯೂಸರಿಗೆ ಪ್ರೊವೈಡ್ ಮಾಡಬೇಕು ಅಂತಂದ್ರೆ ನಾವು ಯೂಸ್ ಮಾಡುವಂತಹ ಔಟ್ಪುಟ್ ಡಿವೈಸ್ ಯಾವ್ದು ಹೇಳಿ, ಮಾನಿಟರ್. ಅದೇ ರೀತಿಯಾದಂತಹ ಪ್ರಿಂಟರ್ ಅಂತ ಒಂದು ಮಷಿನ್ ಕೂಡ ಬರುತ್ತೆ. ಸೊ ಪ್ರಿಂಟರ್ ಮಷಿನ್ ಎದಕ್ಕೆ ಯೂಸ್ ಮಾಡ್ತೀವಿ ಹೇಳಿ, ನಾವು ಸಾಫ್ಟ್ ಕಾಪಿಯಲ್ಲಿ ಇರುವಂತಹ ಡೇಟಾ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು ಸೊ ಅದನ್ನು ನಾವು ಹಾರ್ಡ್ ಕಾಪಿ ಅಂದ್ರೆ ಪೇಪರ್ ಫಾರ್ಮ್ ಅಲ್ಲಿ ನಮಗೆ ಪ್ರಿಂಟ್ ಬೇಕು ಅಂತಂದ್ರೆ ಸೊ ನಾವು ಅಲ್ಲಿ ಪ್ರಿಂಟರ್ ಮಷಿನ್ ಅನ್ನು ಯೂಸ್ ಮಾಡ್ತೀವಿ. ಸೊ ಆ ಪ್ರಿಂಟರ್ ಮಷಿನ್ ನಾವು ಏನಂತ ಕರಿತೀವಿ, ಔಟ್ಪುಟ್ ಡಿವೈಸ್ ಅಂತಾನು ಕರಿತೀವಿ. ಆಮೇಲೆ ಸ್ಪೀಕರ್ಸ್ ಅನ್ನು ಕೂಡ ನಾವು ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಯಾಕಂದ್ರೆ ನೀವು ಏನೇ ಒಂದು ಆಡಿಯೋ ಪ್ಲೇ ಮಾಡಿದಾಗ ಅಥವಾ ವಿಡಿಯೋ ಪ್ಲೇ ಮಾಡಿದಾಗ ನಿಮಗೆ ಅದರದ್ದು ಸೌಂಡ್ ಕ್ಲಿಪ್ ನಿಮಗೆ ಪ್ಲೇ ಆಗಬೇಕು, ಸೌಂಡ್ ಕ್ಲಿಪ್ ನಿಮಗೆ ಕೇಳಿಸ್ಬೇಕು ಅಂತಂದ್ರೆ ನಾವು ಇಂಟರ್ಮೀಡಿಯೇಟ್ ಆಗಿ ಯೂಸ್ ಮಾಡುವಂತಹ ಔಟ್ಪುಟ್ ಡಿವೈಸ್ ಯಾವ್ದು, ಸ್ಪೀಕರ್ಸ್. ಓಕೆ, ದೀಸ್ ಆರ್ ಔಟ್ಪುಟ್ ಡಿವೈಸಸ್. ಅಂಡ್ ಕೀಬೋರ್ಡ್, ಮೌಸ್, ಮೈಕ್ರೋಫೋನ್, ಹೌದಾ, ವೆಬ್ ಕ್ಯಾಮ್ರಾ, ಸೊ ಅವೆಲ್ಲ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಇನ್ಪುಟ್ ಡಿವೈಸಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಕೀಬೋರ್ಡ್ ಅನ್ನೋದೇನ್ರಿ ಡೇಟಾನ ಕೊಡ್ಲಿಕ್ಕೆ ಯೂಸ್ ಆಗುತ್ತೆ. ಮೌಸ್ ಕೂಡ ಮಾನಿಟರ್ ಮೇಲೆ ಫಂಕ್ಷನ್ ಮಾಡಬೇಕು ಅಂತಂದ್ರೆ ಮೌಸ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಜಾಯ್ಸ್ಟಿಕ್ ಅಂತ ಒಂದು ಇನ್ಪುಟ್ ಡಿವೈಸ್ ಬರುತ್ತೆ. ಸೊ ನಾವು ಎಂಟರ್ಟೈನ್ಮೆಂಟ್ ಅಂದರೆ ಗೇಮ್ಸ್, ಕಂಪ್ಯೂಟರ್ ಗೇಮ್ಸನ್ನು ನಾವು ಪ್ಲೇ ಆಡಬೇಕಾದಾಗ ಸೊ ಅಲ್ಲಿ ನಾವು ಜಾಯ್ಸ್ಟಿಕ್ ಅನ್ನೋ ಒಂದು ಇನ್ಪುಟ್ ಡಿವೈಸ್ ಅನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಆಮೇಲೆ ಮೈಕ್ರೋಫೋನ್, ನಾವು ಯಾವುದೇ ರೀತಿಯಾದಂತಹ ಒಂದು ಮಾತಾಡಬೇಕು ಅಂದಾಗ ಸೊ ಅಲ್ಲಿ ನಾವು ಯೂಸ್ ಮಾಡುವಂತಹ ಒಂದು ಇಂಟರ್ಮೀಡಿಯೇಟ್ ಇನ್ಪುಟ್ ಡಿವೈಸ್ ಅಂದರೆ ಮೈಕ್ರೋಫೋನ್. ಆಮೇಲೆ ವೆಬ್ ಕ್ಯಾಮ್ರಾ, ನಾವು ಪಿಕ್ಚರ್ಸನ್ನ ಕ್ಯಾಪ್ಚ್ ಮಾಡಬೇಕು ಅಂತಂದರೆ ಸೊ ನಾವು ಯೂಸ್ ಮಾಡುವಂಥ ಇನ್ಪುಟ್ ಡಿವೈಸ್ ಯಾವುದು ಅಂದರೆ ವೆಬ್ ಕ್ಯಾಮ್, ಹೌದಾ. ಸೊ ಅವೆಲ್ಲ ಏನ್ರಿ ಇನ್ಪುಟ್ ಡಿವೈಸಸ್. ಓಕೆ, ದಿಸ್ ಇಸ್ ಟೋಟಲ್ or explanation about block diagram of a computer. Simple, it accepts data in the form of input and stores in the memory unit, that is primary storage device, temporarily, and sends to the ALU unit for processing, and intermediately generated value is again sends back to the memory unit, that is primary storage device, and that output value is sent back to the output unit to provide it to the user, and these all unit functions are coordinated and controlled by using the unit control unit. Yes, ಇಲ್ಲಿ ನೀವು ಕೊಟ್ಟಿರುವಂತಹ ದತ್ತಾಂಶ ಇನ್ಪುಟ್ ಡಿವೈಸ್ ಇಂದ ಮೆಮರಿ ಯೂನಿಟ್ಗೆ ಹೋಗುತ್ತೆ. ಸೊ ಮೆಮರಿ ಯೂನಿಟ್ ಅಲ್ಲಿ ಪ್ರೈಮರಿ ಸ್ಟೋರೇಜ್ ಅನ್ನೋದನ್ನ ಒಂದು ಘಟಕವನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಆ ಡೇಟಾನ ಏನು ಮಾಡುತ್ತೆ, ಸ್ಟೋರ್ ಮಾಡುತ್ತಾ. ಆಮೇಲೆ ಆ ಡೇಟಾನ ಎಲ್ಲಿಗೆ ರವಾನೆ ಮಾಡುತ್ತೆ ಹೇಳಿ, ALU ಯೂನಿಟ್ಗೆ ಕಳಿಸ್ಕೊಡುತ್ತಾ. ಸೊ ALU ಯೂನಿಟ್ ಅಲ್ಲಿ ಏನಾಗುತ್ತೆ, ಅದಕ್ಕೆ ಕೊಟ್ಟಿರುವಂತಹ ಟಾಸ್ಕ್ ಅನ್ನು ಪರ್ಫಾರ್ಮೆನ್ಸ್ ಮಾಡಿ ಸೊ ಅಲ್ಲಿ ಜನರೇಟ್ ಆಗಿರುವಂತಹ ಟೆಂಪ್ರರಿ
ಮೆಮೊರಿ ವ್ಯಾಲ್ಯೂನ ಅದಂದ್ರೆ ಇನ್ಫಾರ್ಮೇಶನ್ ಆಗಿರ್ಬೋದು ಮಾಹಿತಿ ಆಗಿರ್ಬೋದು ಸೊ ಆ ವ್ಯಾಲ್ಯೂನ ಏನು ಮಾಡಿದ್ರಿ ಹಾಗೆ ಮೆಮರಿ ಯೂನಿಟ್ಗೆ ಕಳಿಸ್ಬೋದು ಸೊ ಅಲ್ಲಿ ಸ್ಟೋರ್ ಆಗಿಬಿಟ್ಟು ನೆಕ್ಸ್ಟ್ ಅದೇನಾಗುತ್ತೆ ಔಟ್ಪುಟ್ ಯೂನಿಟ್ಗೆ ಸೆಂಡ್ ಆಗುತ್ತಾ ಸೊ ಅಲ್ಲಿ ಸೆಂಡ್ ಆದಾಗ ಏನಾಗುತ್ತೆ ಒಂದು ಮಾನಿಟರ್ ಸ್ಕ್ರೀನ್ ಮೇಲೆ ಅದನ್ನ ಯೂಸರ್ಗೆ ಪ್ರೊವೈಡ್ ಮಾಡುತ್ತೆ ಅವಾಗ ಯೂಸರ್ ಜನರೇಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅಥವಾ ಔಟ್ಪುಟ್ ವ್ಯಾಲ್ಯೂನ ಏನು ಮಾಡ್ಬೋದು ನೋಡ್ಬೋದು ಇದು ಓವರ್ ಆಲ್ ಫಂಕ್ಷನಲ್ ಕಾಂಪೊನೆಂಟ್ಸ್ ಆಫ್ ಸಿಸ್ಟಮ್